ರಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 9ನೇ ವಚನ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಹೌದು ಪ್ರೇರೆ, ವಾಕ್ಯದಲ್ಲಿ ನೋಡುವಾಗ ಮೂಡಣ ದೇಶದಿಂದ ಜ್ಞಾನಿಗಳು ದೂತನ ಒಂದು ಮಾತನ್ನು ಕೇಳಿ ಯೇಸು ಕ್ರಿಸ್ತನನ್ನು ಹುಡುಕುವುದಕ್ಕೆ ಹೊರಟಾಗ ಆಕಾಶದಲ್ಲಿ ಒಂದು ವಿಚಿತ್ರವಾದ ಒಂದು ಚಿಹ್ನೆ, ಅದೇನೆಂದ್ರೆ ದೊಡ್ಡ ಒಂದು ನಕ್ಷತ್ರ ಕಾಣಿಸಿಕೊಂಡಿತ್ತು. ಅವರನ್ನು ಮೂಡಣ ದೇಶದಿಂದ ಯೇಸು ಕ್ರಿಸ್ತನ ಹುಟ್ಟಿದ ಸ್ಥಳದವರೆಗೆ ಆ ಒಂದು ನಕ್ಷತ್ರ ಹಗಲು ರಾತ್ರಿ ಕಾಣಿಸಿಕೊಂಡಿತ್ತು ಅಂತ ನಾವು ನೋಡುತ್ತೇವೆ. ಆ ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಯೇಸು ಕ್ರಿಸ್ತನ ಬಳಿ ಬಂದಿದ್ದಾರೆ ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಜೋಯಿಸರು ಬಂದರು, ಆತನಿಗೆ ಅವರು ಕಾಣಿಕೆಗಳನ್ನು ಸಲ್ಲಿಸಿದರು, ಮತ್ತೆ ಆತನನ್ನು ಸ್ತುತಿಸಿ ಕೊಂಡಾಡಿದರು ಅಂತ ನಾವು ನೋಡುತ್ತೇವೆ. ಈ ನಕ್ಷತ್ರ ಬಗ್ಗೆ ನೋಡುವಾಗ ಇದು ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರವಾಗಿತ್ತು. ಹಗಲು ರಾತ್ರಿ ಕೂಡ ಕಾಣಿಸುವಂತ ನಕ್ಷತ್ರವಾಗಿತ್ತು. ನಾವು ನೋಡುವಾಗ ಹಗಲಲ್ಲಿ ನಕ್ಷತ್ರಗಳು ಕಾಣಿಸೋದು ತುಂಬಾ ವಿರಳ, ಆದರೆ ರಾತ್ರಿ ಹೊತ್ತಲ್ಲಿ ಅನೇಕ ಸಾವಿರ ಲಕ್ಷಗಟ್ಟಲೆ ನಕ್ಷತ್ರಗಳು ಎಷ್ಟು ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಈ ನಕ್ಷತ್ರ ದೇವರ ಯೇಸು ಕ್ರಿಸ್ತನನ್ನು ತೋರಿಸುವುದಕ್ಕೆ ಹುಟ್ಟಿದಂಥ ನಕ್ಷತ್ರ ಎಂದು ನಾವು ಅನ್ಕೋಬಹುದು. ಅಂದರೆ ಎಲ್ಲರಿಗೂ ಕಾಣಿಸಿತು, ಆದರೆ ಯಾರು ಕೂಡ ಆ ನಕ್ಷತ್ರವನ್ನು ಹಿಂಬಾಲಿಸಲಿಲ್ಲ. ಜೋಯಿಸರು ಮಾತ್ರ ಹಿಂಬಾಲಿಸಿದರು, ಯೇಸು ಕ್ರಿಸ್ತ ಹತ್ರ ಹೋಗಿದ್ರು, ಆತನನ್ನು ಸ್ತುತಿಸಿ ಕೊಂಡಾಡಿದರು, ಆಶೀರ್ವಾದಗಳನ್ನು ಹೊಂದಿದರು. ಆದರೆ ಪ್ರೇರೆ, ಈ ದಿನ ನಾವು ಕೂಡ ದೇವರನ್ನು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಅನೇಕರಿಗೆ ಹಂಚಲಾಗಿದೆ, ಆದರೆ ಯಾರು ಕೂಡ ಎಷ್ಟೋ ಜನ ನಂಬದೇ ಇದ್ದಾರೆ, ರಕ್ಷಣೆ ಹೊಂದದೇ ಇದ್ದಾರೆ. ಈ ದಿನ ಈ ವಾಕ್ಯವು ನಮ್ಮ ಕೈಯಲ್ಲಿದೆ. ನಾವು ದೇವರ ಮಕ್ಕಳಾಗಿದ್ದೀವಿ ಅಂದರೆ ದೇವರ ಕೃಪೆ ಆಗಿದೆ. ಆದ ಕಾರಣ ಕೊಟ್ಟ ರಕ್ಷಣೆಯನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡದೆ, ನಮ್ಮ ಹತ್ರ ಇರುವ ಈ ವಾಕ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡದೆ, ನಾವು ಇನ್ನು ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ತಿಳಿದುಕೋಬೇಕಂದ್ರೆ ವಾಕ್ಯ ಓದಬೇಕು. ಆತನ ಒಂದು ಹೇಳಿದ ಪ್ರಕಾರ ನಡೀತಾ ಇದ್ದರೆ ನಾವು ಕೂಡ ಪರಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಕಂಡು ಆತನೊಟ್ಟಿಗೆ ಸದಾಕಾಲ ಇರುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ವಾಕ್ಯ ಓದೋಣ, ಆತನಿಗಾಗಿ ಲೋಕದಲ್ಲಿ ಜೀವಿಸೋಣ, ಅನೇಕರಿಗೆ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡೋಣ, ಅನೇಕರಿಗೆ ಸುವಾರ್ತೆ ಹೇಳೋಣ, ದೇವರ ರಾಜ್ಯಕ್ಕೆ ಸೇರಿಸೋಣ. ದೇವರ ಈ ವಾಕ್ಯವನ್ನು ದೀವಿಸಲಿ. ಆಮೆನ್.